ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಾವಣಗೆರೆಯ ಶಕ್ತಿ ದೇವತೆ ದುರ್ಗಮ್ಮನ ಜಾತ್ರೆ ಈ ವರ್ಷ ಎಂದೂ ಕಾಣದ ಅದ್ದೂರಿ ಜಾತ್ರೆ ನಡೆಯಿತು. ಇಷ್ಟು ಜನ ಹಿಂದೆಂದೂ ಸೇರಿರಲಿಲ್ಲವೆಂದು ಜನ ಮಾತನಾಡಿಕೊಳ್ಳುತ್ತಿದ್ದರು. ವರ್ಷದಿಂದ ವರ್ಷಕ್ಕೆ ಮಧ್ಯ ಕರ್ನಾಟಕದ ದಾವಣಗೆರೆಯ ದುರ್ಗಮ್ಮನ ವೈಭವ ಹೆಚ್ಚುತ್ತಿರುವುದು ಹೆಮ್ಮೆಯ ವಿಷಯ. ರಾಜ್ಯದ ಮೂಲೆ ಮೂಲೆಯಿಂದ ಯಾವುದೇ ಜಾತಿ ಭೇದವಿಲ್ಲದೆ ಸೇರುವ ಜನ ಒಂದು ಭಾವೈಕ್ಯತೆಯ ಸಂಕೇತವಾಗಿತ್ತು. ದುಗ್ಗಾವತಿಯ ದೇವಿಯು ಬಳೆಗಾರನ ಮೂಲಕ ಕಲ್ಲು ಬಂಡೆಯಾಗಿ ಎತ್ತಿನ ಚಕ್ಕಡಿಯಲ್ಲಿ ಬಂದು ಇಲ್ಲಿ ನೆಲೆಸಿ ಇಂದು ಜಗತ್ ಪ್ರಸಿದ್ಧಿಯಾಗಿದ್ದು, ವರ್ಷದಿಂದ ವರ್ಷಕ್ಕೆ ಈ ಅಮ್ಮನ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದು, 2 ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ನಡೆಯುವ ನಮ್ಮ ಮಧ್ಯ ಕರ್ನಾಟಕದ ದಾವಣಗೆರೆಯ ದುರ್ಗಮ್ಮನ ಜಾತ್ರೆ ಅದ್ದೂರಿಯಾಗಿ ನಡೆದಿದ್ದು, ಇನ್ನೂ 1 ತಿಂಗಳು ಭಕ್ತರು ದೇವಿಯ ದರ್ಶನಕ್ಕೆ ಬರುತ್ತಾರೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಒಟ್ಟಿನಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ, ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಜಿಲ್ಲಾ ಮಂತ್ರಿಗಳು, ಸಂಸದರು, ಶಾಸಕರು, ಜನಪ್ರತಿನಿಧಿಗಳು, ಮುಖ್ಯವಾಗಿ ದೇವಸ್ಥಾನದ ಸುತ್ತಮುತ್ತಲಿನ ನಾಗರಿಕರು, ಜನರು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಈ ಜಾತ್ರೆಗೆ 3 ತಿಂಗಳಿಂದಲೂ ಶ್ರಮಿಸಿ ಯಶಸ್ವಿಯಾಗಿದ್ದು, ಇನ್ನೂ ತಿಂಗಳು ಕಾಲ ಶ್ರಮಿಸುವವರಿದ್ದಾರೆ. ಅವರಿಗೆ ಹಾಗೂ ನಮ್ಮ ಎಲ್ಲ ವೀಕ್ಷಕರಿಗೆ ದೇವಿಯು ಆಯುರಾರೋಗ್ಯ ಐಶ್ವರ್ಯ ಕಲ್ಪಿಸಿ ಆಶೀರ್ವದಿಸಲೆಂದು ಕೇಳಿಕೊಳ್ಳುತ್ತಾ, ನಾಳೆ ದಿನಾಂಕ 26 ಗುರುವಾರ ಪಕ್ಕದ ಶಾಮನೂರಿನಲ್ಲಿ ನಡೆಯುವ ಶ್ರೀ ಆಂಜನೇಯ ಸ್ವಾಮಿಯ ಜಾತ್ರೆಯಲ್ಲಿ ಭಾಗವಹಿಸಿ ನೀವೆಲ್ಲ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಅಂಡ್ ಕಮೆಂಟ್. ಥ್ಯಾಂಕ್ ಯು. ಸಹಾಯ ವಿಶ್ವನಾಥ್, ಪೇಪರ್ ಸ್ಟಾಲ್, ದಾವಣಗೆರೆ. ಥ್ಯಾಂಕ್ ಯು.